Good morning, students. In last class, we are discussing population attributes and growth curve. In this class, ಅಂದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ದಟ್ ಈಸ್ ಅಡಾಪ್ಟೇಷನ್ಸ್. ಅಡಾಪ್ಟೇಷನ್ ಅಂದ್ಕೂಡಲೇ ನಾವು ಫಸ್ಟ್ ಬರೆಯುವಂಥ ಥಿಂಗ್ಸ್ ಏನು ಅಂದರೆ ಅಡ್ಜಸ್ಟ್ಮೆಂಟ್ ಅಂತೇಳಿ ಕರಿತೀವಿ. ದಿ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಇನ್ ದಿ ಎನ್ವೈರ್ನಮೆಂಟ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಈಗ ನೋಡಿರ್ಬೋದು ನೀವೆಲ್ಲ ಎನ್ವೈರ್ನಮೆಂಟಲ್ ಕಂಡೀಷನ್ ಅಬ್ಸರ್ವ್ ಮಾಡ್ತಾ ಆರ್ಗ್ಯಾನಿಸಮ್ ವಿಚ್ ಶೋ ಸಮ್ ಅಡಾಪ್ಟೇಷನ್, ಕೆಲವೊಂದು ಅಡಾಪ್ಟೇಷನ್ನ ತೋರಿಸುತ್ತೆ. ಏನಕ್ಕೋಸ್ಕರ ಅಂದರೆ ತನ್ನ ಸರ್ವೈವಿಲಿಟಿಗೆ. ಸಮ್ ಟೈಮ್ ಅಡಾಪ್ಟೇಷನ್ನೇ ತೋರಿಸ್ಲಿಲ್ಲ, ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ ಸೈಜಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ದಟ್ಸ್ ವೈ ಅಡಾಪ್ಟೇಷನ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಆರ್ಗ್ಯಾನಿಸಮ್. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಏನು ಅಡಾಪ್ಟೇಷನ್ಸ್ ಅಂದರೆ ಯಾವ್ಯಾವ ಥರದ ಅಡಾಪ್ಟೇಷನ್ಸ್ ಇದೆ ಅದನ್ನು ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ಅಡಾಪ್ಟೇಷನ್ಸ್ ಅಂದ್ಕೊಳ್ಳಿ, ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಅಡಾಪ್ಟೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಅಡ್ಜಸ್ಟ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ಇನ್ ಆನ್ ಎನ್ವೈರ್ನಮೆಂಟಲ್ ಕಂಡೀಷನ್ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ವೆನ್ ದಿ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಆರ್ ಕ್ರಿಯೇಟೆಡ್, ಆಗ ಏನು ಮಾಡುತ್ತೆ ಆರ್ಗ್ಯಾನಿಸಮು ಕೆಲವೊಂದು ಅಡಾಪ್ಟೇಷನ್ನ ತೋರಿಸುತ್ತೆ. ಆ ರೆಸ್ಪಾನ್ಸ್ ಯಾವ ಥರ ಇರುತ್ತೆ ಅಂದರೆ ಇಟ್ ಮೇ ಬಿ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಆರ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಆರ್ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ನೋಡಿ, ತಾನು ಉಳ್ಕೊಳ್ಳೋಕ್ಕೋಸ್ಕರ ಯಾವ ಥರ ಅಡಾಪ್ಟೇಷನ್ ಡೆವಲಪ್ ಮಾಡ್ತಿದೆ ಅಂದರೆ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಇದೆ, ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಇದೆ, ಬಿಹೇವಿಯರಲ್ ಅಡಾಪ್ಟೇಷನ್ಸ್ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ನೋಡಿ, ಫಸ್ಟ್ ಪಾಯಿಂಟ್ ನೋಡ್ತಾ, ಅಡಾಪ್ಟೇಷನ್ ಮೀನ್ಸ್ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್. ನಾನು ಆಗಲೇ ಹೇಳಿದೆ, ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಬೈ ಹ್ಯಾವಿಂಗ್ ಸರ್ಟೈನ್ ಮಾರ್ಫಾಲಜಿಕಲ್, physiological or behavioral response in a stressful habitat, that one is considered as adaptation ಅಂತೇಳಿ ಕರಿತೀವಿ. ಯಾವ ಥರ ಅಡಾಪ್ಟೇಷನ್ನ ತೋರಿಸ್ತಿದೆ ನೋಡಿ. ಹಾಗಾದರೆ ನಾವು ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ ಅಂದರೆ ಅಡಾಪ್ಟೇಷನ್ ಬಂದ ಕೂಡಲೇ ಅಡಾಪ್ಟೇಷನ್ ಮೇ ಬಿ ಜಿನೋಟೈಪಿಕ್ ಆರ್ ಫಿನೋಟಿಪಿಕ್. ಜಿನೋಟಿಪಿಕ್ ಆರ್ ಫಿನೋಟಿಪಿಕ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಥಿಂಗು ಜಿನೋಟಿಪಿಕ್ ಮತ್ತು ಫಿನೋಟಿಪಿಕ್ ಅಂತ ಸ್ಟಡಿ ಮಾಡ್ತೀರಾ. ಈಗ ಜಿನೋಟಿಪಿಕ್ ಅಂದ್ಕೊಳ್ಳೆ ದಿ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಕನ್ಸಿಡರ್ಡ್ ಆಸ್ ಎ ಜಿನೋಟಿಪಿಕ್ ಅಂತೇಳಿ ಕರಿತೀವಿ. ಅದೇ ಥರ ಫಿನೋಟಿಪಿಕ್ ಅಂದರೆ ದಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ಎನ್ ಆರ್ಗ್ಯಾನಿಸಮ್ ಇಸ್ ಕನ್ಸಿಡರ್ಡ್ ಆಸ್ ಎ ಫಿನೋಟಿಪಿಕ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಪಾಯಿಂಟ್ ನೋಡ್ತಾ, ಅಡಾಪ್ಟೇಷನ್ ಮೇ ಬಿ ಜಿನೋಟಿಪಿಕ್ ಆರ್ ಫಿನೋಟಿಪಿಕ್ ಅಂತೇಳಿ ನಾವೇನು ಮಾಡ್ತಿದ್ವಿ, ಇಂಡಿಕೇಟ್ ಮಾಡ್ತಿದ್ವಿ. ಅದೇ ಥರ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಜಿನೋಟಿಪಿಕ್ ಅಡಾಪ್ಟೇಷನ್ ಅಕರ್ಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ಜಿನೋಟಿಪಿಕ್ ಅಡಾಪ್ಟೇಷನ್ ಯಾವಾಗಲೂ ಯಾವ ಥರ ಇರುತ್ತೆ ಅಂದರೆ ಇಟ್ ಈಸ್ ಅಕರ್ಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ಸ್ ಮೂಲಕ ಏನು ಮಾಡ್ತೀವಿ, ಜಿನೋಟಿಪಿಕ್ ಅಡಾಪ್ಟೇಷನ್ ಅಬ್ಸರ್ವ್ ಮಾಡ್ತೀವಿ. ಸಮ್ ಟೈಮ್ ನೇಚರ್ಲಿ ಏನಾಗುತ್ತೆ, ಕೆಲವೊಂದು ಏರಿಯಾದಲ್ಲಿ ಅಡ್ಜಸ್ಟ್ಮೆಂಟ್ನ ತೋರಿಸುತ್ತೆ. ಓಕೆ, ದಟ್ ಅಡ್ಜಸ್ಟ್ಮೆಂಟ್ ವಿಚ್ ಇಸ್ ಚೇಂಜಸ್ ಇನ್ ದಿ ಜೀನ್ ಲೆವೆಲ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಜಿನೋಟಿಪಿಕ್ ಅಡಾಪ್ಟೇಷನ್ಸ್ ಅಂತೇಳಿ ಕರಿತೀವಿ. ಜಿನೋಟಿಪಿಕ್ ಅಡಾಪ್ಟೇಷನ್ ಅಕರ್ಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ಇದನ್ನು ನೋಡಿ, ಒಂದಾಯ್ತು. ಓಕೆ, ನೆಕ್ಸ್ಟ್ ಒನ್ ಈಸ್ ಫಿನೋಟಿಪಿಕ್ ಅಡಾಪ್ಟೇಷನ್. ಫಿನೋಟಿಪಿಕ್ ಅಡಾಪ್ಟೇಷನ್ ಈಸ್ ನಾನ್ ಜೆನೆಟಿಕ್. ಹಾಗಾಗಿ ಪಾಯಿಂಟ್ ಬರೀತಾ, ಫಿನೋಟಿಪಿಕ್ ಅಡಾಪ್ಟೇಷನ್ ಇನ್ವಾಲ್ವ್ ನಾನ್ ಜೆನೆಟಿಕ್, ಬಟ್ ಇಂಪಾರ್ಟೆಂಟ್ ಥಿಂಗ್ ನೋಡಿ, ಇಲ್ಲಿ ಏನಿದೆ ಅಂದರೆ ಚೇಂಜಸ್ ಫಿಸಿಯಾಲಜಿಕಲ್ ಮಾಡಿಫಿಕೇಶನ್ ಆರ್ ಬಿಹೇವಿಯರಲ್ ಚೇಂಜಸ್. ಅಂದರೆ ಫಿನೋಟಿಪಿಕ್ ಅಡಾಪ್ಟೇಷನ್ಸಲ್ಲಿ ಇದು ಕಂಪ್ಲೀಟಾಗಿ ನಾನ್ ಜೆನೆಟಿಕ್, ಬಟ್ ಅಬ್ಸರ್ವ್ ಮಾಡುವಂಥ ಪಾಯಿಂಟ್ಸ್ ಏನಿದೆ ಇದರಲ್ಲಿ ಅಂದರೆ ದಿ ಫಿಸಿಯಾಲಜಿಕಲ್ ಮಾಡಿಫಿಕೇಶನ್ ಆರ್ ಬಿಹೇವಿಯರಲ್ ಚೇಂಜಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ನಾವು ಫಸ್ಟ್ ನೋಡುವಂಥ ಕ್ಯಾರೆಕ್ಟರ್ಸ್, ಅಂದರೆ ಏನು ಪಾಯಿಂಟ್ಸ್ಗಳಂತೇಳಿ. ಅಡಾಪ್ಟೇಷನ್ ಅಂದ್ಕೊಳ್ಳಿ ನೋಡಿ, ಸಿಂಪಲ್ಲಾಗಿ ಒಂದು ಪಾಯಿಂಟ್ ಬರಿತೀವಿ ಅಂದರೆ ಅಡ್ಜಸ್ಟ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್. ಅಡ್ಜಸ್ಟ್ಮೆಂಟ್ ಟೈಮಲ್ಲಿ ಏನು ಮಾಡುತ್ತೆ, ದೆ ಶೋ ಫಿಸಿಯಾಲಜಿಕಲ್ ಅಡಾಪ್ಟೇಷನ್, ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಆ್ಯಂಡ್ ಆಲ್ಸೋ ಬಿಹೇವಿಯರಲ್ ಅಡಾಪ್ಟೇಷನ್ಸ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಹಾಗಾದರೆ ಒನ್ ಬೈ ಒನ್ ಸ್ಟಡಿ ಮಾಡೋಣ. ದಿ ಫಸ್ಟ್ ಒನ್ ಈಸ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಈಗ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂದ್ಕೂಡಲೇ ಒಂದು ಸಿಂಪಲ್ ಲೈನ್ ಬರೀತೀರ. ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂದರೆ ದಿ ಕ್ಯಾರೆಕ್ಟರಲ್ ಚೇಂಜಸ್ ಇನ್ ಎನ್ ಆರ್ಗ್ಯಾನಿಸಮ್ ವಿಚ್ ಗಿವ್ಸ್ ಗ್ರೇಟ್ ಸರ್ವೈವಿಲಿಟಿ ಚಾನ್ಸ್. ದಿ ಕ್ಯಾರೆಕ್ಟರಲ್ ಚೇಂಜಸ್ ಇನ್ ಆರ್ಗ್ಯಾನಿಸಮ್ ವಿಚ್ ಗಿವ್ಸ್ ವೆರಿ ಸರ್ವೈವಿಲಿಟಿ ಚಾನ್ಸಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ.
ಓಕೆ, ಏನು ಚೇಂಜಸ್ ಆಗಿರುತ್ತೆ ಆರ್ಗ್ಯಾನಿಸಮಲ್ಲಿ ಅದು ಸರ್ವೈವಿಲಿಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಈ ಮಾರ್ಫಾಲಜಿಕಲ್ ಅಡಾಪ್ಟೇಷನಲ್ಲಿ ನಾವು ಸ್ಟಡಿ ಮಾಡುವಂಥ ಫಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ದಟ್ ಈಸ್ ದಿ ಕಾಂಗ್ರೂ ರ್ಯಾಟ್. ಕಾಂಗ್ರೂ ರ್ಯಾಟ್ನ ಫಸ್ಟ್ ಎಕ್ಸಾಂಪಲ್ ಆಗಿ ಸ್ಟಡಿ ಮಾಡ್ತೀವಿ. ದಟ್ ಕಾಂಗ್ರೂ ರ್ಯಾಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ನಾರ್ತ್ ಅಮೆರಿಕನ್ ಡೆಸರ್ಟ್. ನಾರ್ತ್ ಅಮೆರಿಕನ್ ಡೆಸರ್ಟಲ್ಲಿ ಏನು ಮಾಡ್ತಿದ್ವಿ, ಅಬ್ಸರ್ವ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ಫೀಚರ್ಸ್ ಯಾವ ಥರ ಅಂದರೆ ಸ್ಟಡಿ ಮಾಡ್ತಿರೋದು ಕ್ಯಾಂಗರೂ ರ್ಯಾಟ್. ಈ ಕಾಂಗ್ರೂ ರ್ಯಾಟ್ ಇರೋದು ಡೆಸರ್ಟಲ್ಲಿ, ಎಸ್ಪೆಷಲಿ ಯಾವ ಡೆಸರ್ಟಲ್ಲಿ, ನಾರ್ತ್ ಅಮೆರಿಕನ್ ಡೆಸರ್ಟಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ. ಈಗ ಡೆಸರ್ಟ್ ಅಂದ ಕೂಡಲೇ ಇಂಪಾರ್ಟೆಂಟ್ ಫೀಚರ್ಸ್ ಏನಂದರೆ ಸರೌಂಡಿಂಗಲ್ಲಿ ವಿ ಹ್ಯಾವ್ ಟು ಸಿ ದಿ absence of external water. ಯಾಕಂದರೆ ಇದರ ಲೈಫ್ ಇರೋದು ಡೆಸರ್ಟಲ್ಲಿ. ಹಾಗಾಗಿ ಏನಾಗುತ್ತೆ, ಎಕ್ಸ್ಟರ್ನಲ್ ವಾಟರ್ ಸೋರ್ಸಸ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ ಕಾಂಗ್ರೂ ರ್ಯಾಟ್ ಏನು ಮಾಡುತ್ತೆ, ಅಡಾಪ್ಟೇಷನ್ನ ಡೆವಲಪ್ ಮಾಡುತ್ತೆ. ಆ ಅಡಾಪ್ಟೇಷನ್ಸ್ ಯಾವ ಥರ ಅಂದರೆ ತನ್ನ ಟೋಟಲ್ ವಾಟರ್ ಬ್ಯಾಲೆನ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂದರೆ, ಏನು ಆಕ್ಸಿಡೇಷನ್ ಆಫ್ ಫ್ಯಾಟ್ ಆಗುತ್ತೆ ಮೆಟಬಾಲಿಸಮ್ ಟೈಮಲ್ಲಿ. ಆಕ್ಸಿಡೇಷನ್ ಆಫ್ ಫ್ಯಾಟ್ ಆಗಬೇಕಾದ್ರೆ ಏನು ವಾಟರ್ ರಿಲೀಸ್ ಆಗುತ್ತೆ, ಆ ವಾಟರ್ನ ಏನು ಮಾಡುತ್ತೆ, ಯೂಸ್ ಮಾಡ್ಕೊಳ್ಳುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, ಅಡಾಪ್ಟೇಷನ್ ಡೆವಲಪ್ ಆಯಿತು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ದೇ ರಿಲೀಸ್ ಕಾನ್ಸಂಟ್ರೇಟೆಡ್ ಯೂರಿನ್. ಕಾನ್ಸಂಟ್ರೇಟೆಡ್ ಯೂರಿನ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಡ್ರೈ ಪೆಲ್ಲೆಟ್ಸ್ಗಳನ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ ಆ್ಯಸ್ ಎ ಎಕ್ಸ್ಕ್ರೀಟರಿ ವೇಸ್ಟ್ ಆಗಿ. ಓಕೆ, ಕಾನ್ಸಂಟ್ರೇಟೆಡ್ ಯೂರಿನ್ನ ರಿಲೀಸ್ ಮಾಡುತ್ತೆ ಒಂದು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಡ್ರೈ ಎಕ್ಸ್ಕ್ರೀಟರಿ ಪೆಲ್ಲೆಟ್ಸ್ಗಳನ್ನ ಏನು ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಇದರಿಂದನೂ ಸಹ ಏನು ಮಾಡುತ್ತೆ, ವಾಟರ್ನ ಸೇವ್ ಮಾಡ್ಕೊಳ್ಳುತ್ತೆ. ಈ ಥರದ ಅಡಾಪ್ಟೇಷನ್ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಕಾಂಗ್ರೂ ರ್ಯಾಟಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದೀಸ್ ಕಾಂಗ್ರೂ ರ್ಯಾಟ್ ಪ್ರೆಸೆಂಟ್ ಇನ್ ನಾರ್ತ್ ಅಮೆರಿಕನ್ ಡೆಸರ್ಟ್. ಯಾವಾಗ ಡೆಸರ್ಟಲ್ಲಿ ಇರುತ್ತೆ, ಎಕ್ಸ್ಟರ್ನಲ್ ವಾಟರು ಆಬ್ಸೆಂಟ್ ಆಗಿರುತ್ತೆ. ಹಾಗಾಗಿ ಏನು ಮಾಡುತ್ತೆ, ಡೆಸರ್ಟ್ ಅನಿಮಲ್ಸ್ ಕೆಲವೊಂದು ಅಡಾಪ್ಟೇಷನ್ ಡೆವಲಪ್ ಮಾಡ್ಕೊಂಡಿರುತ್ತೆ. ಆ ಡೆಸರ್ಟ್ ಅನಿಮಲಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು ಯಾವುದನ್ನ, ಕಾಂಗ್ರೂ ರ್ಯಾಟ್. ಆಕ್ಸಿಡೇಷನ್ ಆಫ್ ಫ್ಯಾಟ್ ಮೂಲಕ ಏನು ಮಾಡುತ್ತೆ, ವಾಟರ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದೆ. ಒಂದು ಇಂಪಾರ್ಟೆಂಟ್ ಥಿಂಗ್, ಕಾನ್ಸಂಟ್ರೇಟೆಡ್ ಯೂರಿನ್ನ ರಿಲೀಸ್ ಮಾಡಿ ಆ್ಯಂಡ್ ಡ್ರೈ ಎಕ್ಸ್ಕ್ರೀಟರಿ ಪೆಲ್ಲೆಟ್ಸ್ಗಳನ್ನ ರಿಲೀಸ್ ಮಾಡಿ ಏನು ಮಾಡುತ್ತೆ, ತನ್ನ ಬಾಡಿಲಿ ವಾಟರ್ನ ಬ್ಯಾಲೆನ್ಸ್ ಮಾಡ್ತದೆ. ಅದೇ ಪಾಯಿಂಟ್ ನಾವು ಇಲ್ಲಿ ಇಂಡಿಕೇಟ್ ಮಾಡೋದು. ಇಲ್ಲಿ ನೋಡಿ, ಇನ್ ದಿ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ವಾಟರ್, ಕಾಂಗ್ರೂ ರ್ಯಾಟ್ ಇನ್ ನಾರ್ತ್ ಅಮೆರಿಕನ್ ಡೆಸರ್ಟ್, ಇಟ್ ಈಸ್ ಕೇಪಬಲ್ ಆಫ್ ಮೀಟಿಂಗ್ ಆಲ್ ಇಟ್ಸ್ ವಾಟರ್ ರಿಕ್ವೈರ್ಮೆಂಟ್ಸ್. ಆಲ್ ಇಟ್ಸ್ ವಾಟರ್ ರಿಕ್ವೈರ್ಮೆಂಟ್ಸ್ ಥ್ರೂ ದಿ ಇಂಟರ್ನಲ್ ಆಕ್ಸಿಡೇಷನ್ ಆಫ್ ಫ್ಯಾಟ್. ಇಂಟರ್ನಲ್ ಆಕ್ಸಿಡೇಷನ್ ಆಫ್ ಫ್ಯಾಟ್ ಯಾವಾಗ ಬ್ರೇಕ್ ಡೌನ್ ಆಫ್ ಫ್ಯಾಟ್ ಆಗ್ತಾ ಇರುತ್ತೆ, ಆಗ ಲಿಟಲ್ ಅಮೌಂಟ್ ಆಫ್ ವಾಟರ್ ರಿಲೀಸ್ ಆಗುತ್ತೆ. ಆಕ್ಸಿಡೇಷನ್ ಆಫ್ ಫ್ಯಾಟ್ ವಿತ್ ವಾಟರ್ ಆಸ್ ಎ ಬೈ ಪ್ರಾಡಕ್ಟ್. ಇಲ್ಲಿ ವಾಟರ್ ಏನಾಯ್ತು, ಅದಕ್ಕೆ ಅವೈಲೇಬಲ್ ಆಯಿತು, ಒಂದು ಥಿಂಗ್. ನೆಕ್ಸ್ಟು, ಇಟ್ ಹ್ಯಾಸ್ ಆಲ್ಸೋ ಅಡಾಪ್ಟೇಷನ್ ಟು ಕಾನ್ಸಂಟ್ರೇಟ್ ಇಟ್ಸ್ ಯೂರಿನ್ ಸೊ ದಟ್ ಮಿನಿಮಮ್ ವಾಟರ್ ಈಸ್ ಯೂಸ್ಡ್ ಟು ರಿಮೂವ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್. ಯಾಕಂದರೆ ಮ್ಯಾಕ್ಸಿಮಮ್ ವಾಟರ್ನ ರಿಲೀಸ್ ಮಾಡಿಬಿಟ್ರೆ ಯೂರಿನಲ್ಲಿ ಅಥವಾ ಎಕ್ಸ್ಕ್ರೀಟರಿ ವೇಸ್ಟಲ್ಲಿ ಅಗೇನ್ ವಾಟರ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ದಟ್ಸ್ ವೈ ದ ರಿಲೀಸಸ್ ಕಾನ್ಸಂಟ್ರೇಟೆಡ್ ಯೂರಿನ್ ಏನು ಮಾಡ್ತದೆ, ರಿಲೀಸ್ ಮಾಡ್ತದೆ. ಆ್ಯಂಡ್ ಡ್ರೈ ಎಕ್ಸ್ಕ್ರೀಟರಿ ಪೆಲ್ಲೆಟ್ಸ್ನ ರಿಲೀಸ್ ಮಾಡುತ್ತೆ. ಇದು ಅಡಾಪ್ಟೇಷನ್. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ರೆ ಇದು ಕಾಂಗ್ರೂ ರ್ಯಾಟ್. ಏನಕ್ಕೆ ನಾವು ಕಾಂಗ್ರೂ ರ್ಯಾಟ್ ಅಂತ ಇದಕ್ಕೆ ಕರಿತೀವಿ ಅಂದರೆ, ಅಬ್ಸರ್ವ್ ಮಾಡಿದ್ರಲ್ಲಿ ಫೀಚರ್ಸು ಒಂದು ಟೈಲ್ ಅಬ್ಸರ್ವ್ ಮಾಡಿ ಮತ್ತು ಲಿಮ್ಸ್ ಅಬ್ಸರ್ವ್ ಮಾಡಿ. ಏನು 4 ಲಿಂಬ್ ಇದೆ, 4 ಲಿಂಬ್ನ ಅಬ್ಸರ್ವ್ ಮಾಡಿ. ಹಾಗಾಗಿ ಏನು ಮಾಡ್ತೀವಿ ನಾವು, ಇದನ್ನು ಕಾಂಗ್ರೂ ರ್ಯಾಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಫಸ್ಟ್ ಎಕ್ಸಾಂಪಲ್ ಫಾರ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಈಗ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡೋಣ. ದಿ ಸೆಕೆಂಡ್ ಎಕ್ಸಾಂಪಲ್ ಈಸ್ ಅಲೆನ್ಸ್ ರೂಲ್. ಅಲೆನ್ಸ್ ರೂಲ್ ಅಂದ್ಕೂಡಲೇ ಇಲ್ಲಿ ಇಂಪಾರ್ಟೆಂಟಾಗಿ ಇಂಡಿಕೇಟ್ ಮಾಡುವಂಥ ಪಾಯಿಂಟ್ ಏನು ಅಂದರೆ, ದಿ ಮ್ಯಾಮಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಕೋಲ್ಡರ್ ಕ್ಲೈಮೇಟ್, the mammals which are present in colder climate which show very short ears and limbs, that one is considered as Allen's rule ಅಂತೇಳಿ ಕರಿತೀವಿ. ಏನಕ್ಕೆ ಶಾರ್ಟ್ ಲಿಂಬು ಮತ್ತು ಇಯರ್ಸ್ ಇದೆ ಅಂದರೆ, ದಿ ಲಾಸ್ ಆಫ್ ಹೀಟ್ನ ಅವಾಯ್ಡ್ ಮಾಡುತ್ತೆ. ದಟ್ ಈಸ್ ದಿ ಅಡಾಪ್ಟೇಷನ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಅಲೆನ್ಸ್ ರೂಲ್. ಇಲ್ಲಿ ನೋಡಿ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ, ದಿ ಮ್ಯಾಮಲ್ಸ್ ಆಫ್ ಕೋಲ್ಡರ್ ಕ್ಲೈಮೇಟ್ ಜನರಲಿ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ಮಿನಿಮೈಸ್ ದಿ ಲಾಸ್ ಆಫ್ ಹೀಟ್. ಲಾಸ್ ಆಫ್ ಹೀಟ್ನ ಮಿನಿಮೈಸ್ ಮಾಡಲಿಕ್ಕೋಸ್ಕರ ಏನಾಗಿದೆ, ಏನು ನೀವು ಕೋಲ್ಡರ್ ಕ್ಲೈಮೇಟಲ್ಲಿ ಅನಿಮಲ್ಸ್ನ ಅಬ್ಸರ್ವ್ ಮಾಡ್ತೀರಾ, ದೇ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಏನಾಗಿದೆ ಪ್ರೆಸೆಂಟ್ ಇದೆ. ಬಿಕಾಸ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಮಿನಿಮೈಸ್ ದಿ ಲಾಸ್ ಆಫ್ ದಿ ಹೀಟ್ ಅಂತೇಳಿ ಕರಿತೀವಿ. ಇದು ಅಲೆನ್ಸ್ ರೂಲ್.
ಇದು 1 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಮೀನ್ ದಟ್ ಆಫ್ ಅಲೆನ್ಸ್ ರೂಲ್ ಅಂತ ಕ್ವಶನ್ ಕೇಳ್ತಾರೆ. ನೀವು ಬರಿಬೇಕಾಗಿರುವಂಥ ಆನ್ಸರ್ ಏನು ಅಂದರೆ ದಿ ಮ್ಯಾಮಲ್ ಆಫ್ ಕೋಲ್ಡರ್ ಕ್ಲೈಮೇಟ್ ಜನರಲಿ ಹ್ಯಾವ್ ಶಾರ್ಟರ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ಮಿನಿಮೈಸ್ ದಿ ಲಾಸ್ ಆಫ್ ದಿ ಹೀಟ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಲೆನ್ಸ್ ರೂಲ್ ಅಂತೇಳಿ ಕರಿತೀವಿ. ಇಲ್ಲೊಂದು ಫೋಟೋಗ್ರಫಿ ಇದೆ ನೋಡಿ, ಅಲೆನ್ಸ್ ರೂಲ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ನಿಮಗೆ ಇಯರ್ಸ್ ಕಾಣಿಸುತ್ತೆ ನೋಡಿ. ಓಕೆ, ವೇರಿಯೇಷನ್ ಅಬ್ಸರ್ವ್ ಮಾಡಿ. ಡಿಫ್ರೆಂಟ್ ಕ್ಲೈಮೇಟಲ್ಲಿ ಇದು ಕೋಲ್ಡರ್ ಕ್ಲೈಮೇಟ್ ಇಲ್ಲ, ಕೋಲ್ಡರ್ ಕ್ಲೈಮೇಟ್ ಇಲ್ಲ. ಇಯರ್ ಅಬ್ಸರ್ವ್ ಮಾಡಿ. ವಿ ಹ್ಯಾವ್ ಟು ಸಿ ಸ್ವಲ್ಪ ಲಾರ್ಜರ್ ಇಯರ್ನ ಅಬ್ಸರ್ವ್ ಮಾಡ್ತೀವಿ. ವೆನ್ ದಿ ಆರ್ಗ್ಯಾನಿಸಮ್ ಆರ್ ದಿ ಮ್ಯಾಮಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಕೋಲ್ಡರ್ ಕ್ಲೈಮೇಟ್ ದೇ ಹ್ಯಾವ್ ಶಾರ್ಟರ್ ಇಯರ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. ಇಟ್ ಈಸ್ ಅನ್ ಅಡಾಪ್ಟೇಷನ್. ತನ್ನ ಸರ್ವೈವಿಲಿಟಿಗೆ ಅದು ಡೆವಲಪ್ ಮಾಡ್ಕೊಂಡಿರುವಂಥ ಒಂದು ಅಡಾಪ್ಟೇಷನ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಲೆನ್ಸ್ ರೂಲ್ ಅಂತೇಳಿ ಕರಿತೀವಿ. ಓಕೆ, ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದಿ ಮ್ಯಾಮಲ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಕೋಲ್ಡರ್ ಕಂಡೀಷನ್ ದೇ ಹ್ಯಾವ್ ಶಾರ್ಟ್ ಇಯರ್ಸ್ ಆ್ಯಂಡ್ ಲಿಮ್ಸ್ ಟು ಮಿನಿಮೈಸ್ ದಿ ಹೀಟ್ ಲಾಸ್ ಅಥವಾ ಲಾಸ್ ಆಫ್ ದಿ ಹೀಟ್. ದಟ್ ಒನ್ ಈಸ್ ಕಾಲ್ಡ್ ಅಲೆನ್ಸ್ ರೂಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿದರೆ, ದಿ ಥರ್ಡ್ ಎಕ್ಸಾಂಪಲ್ ಈಸ್ ದಿ ಬ್ಲಬ್ಬರ್. ದಿ ಥರ್ಡ್ ಎಕ್ಸಾಂಪಲ್ ಈಸ್ ಬ್ಲಬ್ಬರ್. ಬ್ಲಬ್ಬರ್ ಅಂದ್ಕೊಳ್ಳೆ ನಾವು ಇಲ್ಲಿ ಇಂಡಿಕೇಟ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ, ಬ್ಲಬ್ಬರ್ ಅಂದ್ಕೊಳ್ಳೆ ನಾವು ಇಂಡಿಕೇಟ್ ಮಾಡುವಂಥ ಪಾಯಿಂಟ್ಸ್ ಏನು ಅಂದರೆ, ಇಲ್ಲಿ ನಾವು ಮೇಯ್ನಾಗಿ ಇಟ್ ಈಸ್ ಆನ್ ಥಿಕ್ ಲೇಯರ್ ಆಫ್ ಫ್ಯಾಟ್. ಪಾಯಿಂಟ್ ನೋಡಿ, ಇಲ್ಲಿ ಥರ್ಡ್ ಎಕ್ಸಾಂಪಲ್ಗೆ ಸ್ಟಡಿ ಮಾಡ್ತಿದ್ದೀವಿ. ದಟ್ ಈಸ್ ದಿ ಬ್ಲಬ್ಬರ್. ದಿ ಬ್ಲಬ್ಬರ್ ಈಸ್ ಥಿಕ್ ಲೇಯರ್ ಆಫ್ ಫ್ಯಾಟ್ ವಿಚ್ ಆರ್ ಪ್ರೆಸೆಂಟ್ ಬಿನೀತ್ ದಿ ಸ್ಕಿನ್. ದಿ ಥಿಕ್ ಲೇಯರ್ ಆಫ್ ಫ್ಯಾಟ್ ಪ್ರೆಸೆಂಟ್ ಬಿನೀತ್ ದಿ ಸ್ಕಿನ್. ಎಸ್ಪೆಷಲಿ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ವೇಲ್ಸು ಮತ್ತು ಸೀಲ್ಸು, ಡಾಲ್ಫಿನ್ಸಲ್ಲಿ ನಾವೇನು ಮಾಡ್ತೀವಿ, ಈ ಬ್ಲಬ್ಬರ್ ಅಂತ ಒಂದು ಸ್ಟ್ರಕ್ಚರ್ಸ್ ಅಬ್ಸರ್ವ್ ಮಾಡ್ತೀವಿ. ದಿ ಥಿಕ್ ಲೇಯರ್ ಆಫ್ ಫ್ಯಾಟ್ ವಿಚ್ ಆರ್ ಪ್ರೆಸೆಂಟ್ ಬಿನೀತ್ ದಿ ಸ್ಕಿನ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬ್ಲಬ್ಬರ್ ಅಂತ ಹೇಳಿ ಕರಿತೀವಿ. ಈ ಬ್ಲಬ್ಬರ್ ಏನು ಮಾಡುತ್ತೆ, ಎಸ್ಪೆಷಲಿ ಇಲ್ಲಿ ಅಬ್ಸರ್ವ್ ಮಾಡಿ ಕ್ಯಾರೆಕ್ಟರ್ಸಲ್ಲಿ ಯಾವ ಥರ ಇದೆ ಅಂದರೆ, ದಿ ಅಕ್ವಾಟಿಕ್ ಮ್ಯಾಮಲ್ಸ್ ಲೈಕ್ seals of polar seas have the thick layer of fat. That one is considered as a blubber anteli kariತೀವಿ. The thick layer of fat is considered as a blubber below the skin that act as a insulator. Below the skin thick layer of fat ಇದೆ. That thick layer of fat is considered as a blubber ಅಂತೇಳಿ ಕರಿತಿದ್ದೀವಿ. ಇಲ್ಲಿ ನೋಡಿ ಯಾವ ಥರ ಅಂದರೆ, it act as a insulator and reduces the loss of the body heat. ಬಾಡಿ ಹೀಟ್ ಲಾಸ್ ಆಗೋದು ಏನು ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ದಟ್ ಈಸ್ ದಿ ಬೆನಿಫಿಟ್ ಆಫ್ ಬ್ಲಬ್ಬರ್ ಅಂತೇಳಿ ಕರಿತೀವಿ. ಇದು ಥರ್ಡ್ ಎಕ್ಸಾಂಪಲ್ ಆಯಿತು. ಓಕೆ, ಫಸ್ಟ್ ಎಕ್ಸಾಂಪಲ್ ನೋಡಿದ್ದು ಕಾಂಗ್ರೂ ರ್ಯಾಟ್, ಸೆಕೆಂಡ್ ಎಕ್ಸಾಂಪಲು ಅಲೆನ್ಸ್ ರೂಲ್, ಥರ್ಡ್ ಎಕ್ಸಾಂಪಲ್ ನಾವು ನೋಡ್ತಿರೋದು ಅಕ್ವಾಟಿಕ್ ಮ್ಯಾಮಲ್ಸ್. ಸೀಲ್ಸಲ್ಲಿ ನೋಡ್ಬೋದು, ವೇಲ್ಸಲ್ಲಿ ನೋಡ್ಬೋದು. ಬಿನೀತ್ ದಿ ಸ್ಕಿನ್ ವಿ ಹ್ಯಾವ್ ಟು ಅಬ್ಸರ್ವ್ ಎ ಥಿಕ್ ಲೇಯರ್ ಆಫ್ ಫ್ಯಾಟ್. ದಟ್ ಥಿಕ್ ಲೇಯರ್ ಆಫ್ ಫ್ಯಾಟ್ ಈಸ್ ಕನ್ಸಿಡರ್ ಆಸ್ ಎ ಬ್ಲಬ್ಬರ್ ಅಂತೇಳಿ ಕರಿತೀವಿ. ಈ ಬ್ಲಬ್ಬರ್ದು ಏನು ಸ್ಪೆಷಾಲಿಟಿ ಅಂದರೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ರೆಡ್ಯೂಸ್ ದಿ ಲಾಸ್ ಆಫ್ ದಿ ಬಾಡಿ ಹೀಟ್. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಬ್ಲಬ್ಬರ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿದರೆ, ಈಗ 3 ಅನಿಮಲ್ ಎಕ್ಸಾಂಪಲ್ ನೋಡಿದ್ವಿ. ಕಾಂಗ್ರೂ ರ್ಯಾಟ್ ಆಯಿತು, ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ದು ಅಲೆನ್ಸ್ ರೂಲ್ ನೋಡಿದ್ವಿ, ಥರ್ಡ್ ಎಕ್ಸಾಂಪಲ್ ನೋಡಿದ್ದು ಅಕ್ವಾಟಿಕ್ ಮ್ಯಾಮಲ್ಸ್ ನೋಡಿದ್ವಿ. ಬ್ಲಬ್ಬರ್ ಅಂತ ಒಂದು ಕಾನ್ಸೆಪ್ಟು. ಈಗ ನೋಡ್ತಿರೋದು ಯಾವುದು ಅಂದರೆ, ಈಗ ಡೆಸರ್ಟ್ ಪ್ಲ್ಯಾಂಟ್ಸ್. ಡೆಸರ್ಟ್ ಪ್ಲ್ಯಾಂಟ್ ಅಂದ್ಕೂಡಲೇ ಅಲ್ಲಿ ಅಬ್ಸರ್ವ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ, ಎಸ್ಪೆಷಲಿ ಡ್ರೈ ಕಂಡೀಷನ್ಸ್ ಅಂತೇಳಿ ಕರಿತೀವಿ. ಓಕೆ, ದ ಡೆಸರ್ಟ್ ಪ್ಲ್ಯಾಂಟ್ ವಿಚ್ ಶೋ ಆರ್ ಕವರ್ಡ್ ಬೈ ಥಿಕ್ ಕ್ಯೂಟಿಕಲ್ ಆ್ಯಂಡ್ sunken stomata. The desert plant which show thick cuticle and sunken stomata which minimize the sunken stomata to minimize the water loss through transpiration. ಓಕೆ, ಇಲ್ಲೇನಾಗಿರುತ್ತೆ, ನೀವೇನು ಪ್ಲ್ಯಾಂಟ್ ಅಬ್ಸರ್ವ್ ಮಾಡ್ತೀರಾ, ಥಿಕ್ ಕ್ಯೂಟಿಕಲ್ ಏನಾಗಿರುತ್ತೆ, ಕವರ್ ಆಗಿರುತ್ತೆ, ಎಸ್ಪೆಷಲಿ ಡೆಸರ್ಟ್ ಪ್ಲ್ಯಾಂಟಲ್ಲಿ. ಆ್ಯಂಡ್ ಆಲ್ಸೋ ಕಂಟೈನ್ ಸಂಕನ್ ಸ್ಟೊಮ್ಯಾಟ. ಸಂಕನ್ ಸ್ಟೊಮ್ಯಾಟ ಏನಾಗಿರುತ್ತೆ, ಪ್ರೆಸೆಂಟ್ ಇದೆ. ಸಂಕನ್ ಸ್ಟೊಮ್ಯಾಟ ಅಂದರೆ ಸ್ಮಾಲ್ ಪಿಟ್. ಇದೇನು ಮಾಡುತ್ತೆ ಅಂದರೆ, ಈ ವಾಟರ್ ಲಾಸ್ನ ಏನು ಮಾಡುತ್ತೆ, ಅವಾಯ್ಡ್ ಮಾಡ್ತಾ ಇರುತ್ತೆ. ಓಕೆ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಂಕನ್ ಸ್ಟೊಮ್ಯಾಟ ಅಂತೇಳಿ ಕರಿತೀವಿ. ನೀವೇನು ಡೆಸರ್ಟ್ ಪ್ಲ್ಯಾಂಟ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಡೆಸರ್ಟ್ ಪ್ಲ್ಯಾಂಟಿಂದ ಸ್ಪೆಷಾಲಿಟಿ ಅಥವಾ ಅಡಾಪ್ಟೇಷನ್ ಏನು ಅಂದರೆ, ದೇ ಆರ್ ಕವರ್ಡ್ ಬೈ ಥಿಕ್ ಕ್ಯೂಟಿಕಲ್, ಒನ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ದೇ ಕಂಟೈನ್ ಸಂಕನ್ ಸ್ಟೊಮ್ಯಾಟ. ಸಂಕನ್ ಸ್ಟೊಮ್ಯಾಟ ಏನಾಗಿರುತ್ತೆ, ಪ್ರೆಸೆಂಟ್ ಇದೆ. ಇದ್ರ ಥಿಂಗ್ಸ್ ನೋಡಿ ಯಾವ ಥರ ಅಂದರೆ, ಟು ಮಿನಿಮೈಸ್ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್. ಇದು ಒಂದು ಅಡಾಪ್ಟೇಷನ್ ಆಯಿತು.
ಸೇಮ್ ದಟ್ ಡೆಸರ್ಟ್ ಪ್ಲಾಂಟ್ ವಿಚ್ ಶೋ ಏನು ಪ್ರೆಸೆಂಟ್ ಇದೆ ಅಂದರೆ ನಾವು ಇದನ್ನು CAM ಅಂತೇಳಿ ಕರಿತೀವಿ. CAM ಅಂದರೆ ಕ್ರಾಸುಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ಕ್ರಾಸುಲೇಸಿಯನ್ ಆಸಿಡ್ ಮೆಟಬಾಲಿಸಮ್. ಕ್ರಾಸುಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಅಂದರೆ ಫಾರ್ ಎಕ್ಸಾಂಪಲ್ ಇದಿಷ್ಟು ಪ್ಲಾಂಟ್ ಅಂದರೆ ನಾವೇನು ಡೆಸರ್ಟ್ ಪ್ಲಾಂಟ್ ನೋಡ್ತಿದ್ದೀವಿ, ಡೆಸರ್ಟ್ ಪ್ಲಾಂಟ್ ಏನು ಮಾಡ್ತಿದೆ, ವಾಟರ್ ಕಂಟೆಂಟು ಅಥವಾ ವಾಟರ್ ಅವೈಲಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಇದು ಡೆವಲಪ್ ಮಾಡ್ಕೊಂಡಿರುವಂಥ ಮೆಟಬಾಲಿಸಮ್ ಯಾವುದು ಅಂದರೆ CAM. CAM ಅಂದ್ಕೊಳ್ಳಿ ಏನಾಗುತ್ತೆ, ಡೇ ಟೈಮಲ್ಲಿ ಸ್ಟೊಮ್ಯಾಟ ಇಸ್ ಕ್ಲೋಸ್ಡ್. ಸ್ಟೊಮ್ಯಾಟ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಯಾವಾಗ ಸ್ಟೊಮ್ಯಾಟ ಕ್ಲೋಸ್ ಆಗಿರುತ್ತೆ, ದೆರ್ ಇಸ್ ನೋ ಎನಿ ಟ್ರಾನ್ಸ್ಪಿರೇಷನ್. ಹಾಗಾಗಿ ಯಾಕಂದರೆ ಡೇ ಟೈಮಲ್ಲಿ ಫೋಟೋಸಿಂಥಸಿಸ್ ಜಾಸ್ತಿ ಇದೆ ಅಂದರೆ ಅದಕ್ಕೆ ವಾಟರ್ ಬೇಕಾಗುತ್ತೆ. ಬಟ್ ಇವೆಲ್ಲವೂ ಪ್ರೆಸೆಂಟ್ ಇರೋದಲ್ಲಿ ಡ್ರೈ ಕಂಡೀಷನ್ಸಲ್ಲಿ ಪ್ರೆಸೆಂಟ್ ಇದೆ. ಹಾಗಾಗಿ ವಾಟರ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಮತ್ತು ಅಡಾಪ್ಟೇಷನ್ ಡೆವಲಪ್ ಮಾಡ್ಕೋಬೇಕು ಅಂದರೆ ಡೇ ಟೈಮಲ್ಲಿ ಏನು ಮಾಡುತ್ತೆ, ಸ್ಟೊಮ್ಯಾಟ ಕ್ಲೋಸ್ ಆಗಿರುತ್ತೆ. ಓಕೆ, ದಟ್ ಟೈಪ್ ಆಫ್ ಮೆಟಬಾಲಿಸಮ್ ಇಸ್ ಕನ್ಸಿಡರ್ ಆಸ್ ಎ ಕ್ರಾಸುಲೇಸಿಯನ್ ಆಸಿಡ್ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ಈ CAM ಅನ್ನೋ ಒಂದು ಕ್ಯಾರೆಕ್ಟರ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ವಿಚ್ ಆರ್ ಪ್ರೆಸೆಂಟ್ ಇನ್ ಡೆಸರ್ಟ್ ಪ್ಲಾಂಟಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ಇದು ನೆಕ್ಸ್ಟ್ ಎಕ್ಸಾಂಪಲ್ ಆಯಿತು. ಅದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ಇದೆ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ಗೆ. ದಟ್ ಎಕ್ಸಾಂಪಲ್ ಈಸ್ ಒಪನ್ಶಿಯಾ. ಕಾಮನ್ ಆಗಿ ಕೇಳಿರ್ತೀರ ಒಪನ್ಶಿಯಾ. ಈ ಒಪನ್ಶಿಯಾದ ಸ್ಪೆಷಾಲಿಟಿ ಏನು ಅಂದರೆ ಏನು ಒಪನ್ಶಿಯಾ ಅಬ್ಸರ್ವ್ ಮಾಡ್ತೀರಾ, ಇನ್ ಒಪನ್ಶಿಯಾ ಇಟ್ ಈಸ್ ಎನ್ ಕ್ಸಿರಿಕ್ ಪ್ಲಾಂಟ್ಸ್ ಅಥವಾ ಕ್ಸಿರೋಫೈಟ್ಸ್ ಅಂತೇಳಿ ಕರಿತೀವಿ. ಕ್ಸಿರೋಫೈಟ್ಸ್ ಅಂದರೆ ದೋಸ್ ಪ್ಲಾಂಟ್ ವಿಚ್ ಆರ್ ಅಡ್ಜಸ್ಟೆಡ್ ಟು ದಿ ಡ್ರೈ ಕಂಡೀಷನ್. ಯಾವ ಪ್ಲಾಂಟು ಡ್ರೈ ಎನ್ವೈರ್ಮೆಂಟಲ್ ಕಂಡೀಷನ್ಸ್ಗೆ ಅಡ್ಜಸ್ಟ್ ಆಗಿರುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಕ್ಸಿರೋಫೈಟ್ಸ್ ಅಂತೇಳಿ ಕರಿತೀವಿ. ಓಕೆ, ಹಾಗಾದರೆ ಈ ಕ್ಸಿರೋಫೈಟ್ಸ್ ನಾವು ಸ್ಟಡಿ ಮಾಡ್ತಾ ಇರೋದು ಯಾವುದಂದರೆ ಒಪನ್ಶಿಯಾ. ಈ ಒಪನ್ಶಿಯಾದ ಸ್ಪೆಷಾಲಿಟಿ ಏನಂದರೆ ದೆರ್ ಈಸ್ ನೋ ಲೀವ್ಸ್ ಇರೋದಿಲ್ಲ. ದಟ್ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಏನಾಗಿ ಮಾಡಿಫೈ ಆಗಿರುತ್ತೆ, ಸ್ಪೈನ್ಸ್ ಆಗಿ ಮಾಡಿಫೈ ಆಗಿರುತ್ತೆ. ಓಕೆ, ಸೊ ದೆರ್ ಇಸ್ ನೋ ಲೀವ್ಸ್, ದಟ್ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸು. ಒಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, ಅಡಾಪ್ಟೇಷನ್. ನೆಕ್ಸ್ಟ್ ಅದೇ ಥರ ಥಿಂಗ್ಸ್ ಅಬ್ಸರ್ವ್ ಮಾಡಿದ್ರೆ ಅಡಾಪ್ಟೇಷನ್ ನೋಡಿ ಯಾವ ಥರ ಡೆವಲಪ್ ಆಗಿದೆ ಅಂದರೆ ದಿ ಫೋಟೋಸಿಂಥಸಿಸ್ ಈಸ್ ಕ್ಯಾರಿಡ್ ಔಟ್ ಬೈ ಫ್ಲ್ಯಾಟ್ ಆ್ಯಂಡ್ ಸ್ಟೆಮ್. ಏನು ನೀವು ಫ್ಲ್ಯಾಟ್ ಸ್ಟೆಮ್ ಅಬ್ಸರ್ವ್ ಮಾಡ್ತೀರಾ, ದಟ್ ಫ್ಲ್ಯಾಟ್ ಸ್ಟೆಮ್ ವಿಚ್ ಕ್ಯಾರೀಸ್ ದಿ ಫೋಟೋಸಿಂಥಸಿಸ್, ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಫಿಲೋಕ್ಲೇಟ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಥಿಂಗು, ಇದು ಕ್ಸಿರಿಕ್ ಪ್ಲಾಂಟ್ಸು ಡ್ರೈ ಕಂಡೀಷನಲ್ಲಿ ಡೆವಲಪ್ ಆಗ್ತದೆ. ಯಾರು, ಒಪನ್ಶಿಯಾ. ಓಕೆ, ದೆರ್ ಈಸ್ ನೋ ಲೀವ್ಸ್, ದಿ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸು. ಯಾಕಂದರೆ ಲೀಫ್ ಇದ್ದರೆ ಫೋಟೋಸಿಂಥಸಿಸು ಮಾಡ್ತಾಯಿತ್ತು, ಬಟ್ ಇದರಲ್ಲಿ ಲೀವ್ಸ್ ಇಲ್ಲ. ಹಾಗಾಗಿ ಏನಾಗುತ್ತೆ, ಫೋಟೋಸಿಂಥಸಿಸ್ನ ಕ್ಯಾರಿ ಮಾಡ್ತಿರೋದು ಯಾರು ಅಂದರೆ ಫ್ಲ್ಯಾಟ್ ಸ್ಟೆಮ್ಮು. ಫ್ಲ್ಯಾಟ್ ಸ್ಟೆಮ್ ಏನು ಮಾಡುತ್ತೆ, ಆ ಫೋಟೋಸಿಂಥಸಿಸ್ ಫಂಕ್ಷನ್ನ ಕ್ಯಾರಿ ಮಾಡುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಫಿಲೋಕ್ಲೇಟ್ಸ್ ಅಂತೇಳಿ ಕರಿತೀವಿ. ಪಾಯಿಂಟ್ ನೋಡಿ ಇಲ್ಲಿ, ಸಮ್ ಕ್ಸಿರೋಫೈಟ್ಸ್ ಡ್ರೈ ಕಂಡೀಷನಲ್ಲಿ ಡೆವಲಪ್ ಆಗುವಂಥ ಪ್ಲಾಂಟ್ಸು ಸಚ್ ಆಸ್ ಒಪನ್ಶಿಯಾ ಹ್ಯಾವ್ ನೋ ಲೀವ್ಸ್, ದೇ ಆರ್ ಮಾಡಿಫೈಡ್ ಇನ್ ಟು ಸ್ಪೈನ್ಸ್ ಆ್ಯಂಡ್ ದಿ ಫೋಟೋಸಿಂಥೆಟಿಕ್ ಫಂಕ್ಷನ್ ಈಸ್ ಟೇಕನ್ ಓವರ್ ಬೈ ಫ್ಲ್ಯಾಟೆನ್ಡ್ ಸ್ಟೆಮ್. ಫ್ಲ್ಯಾಟೆನ್ಡ್ ಸ್ಟೆಮ್ ಏನು ಮಾಡುತ್ತೆ, ಫೋಟೋಸಿಂಥೆಟಿಕ್ ಫಂಕ್ಷನ್ನ ಕ್ಯಾರಿ ಮಾಡುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಫಿಲೋಕ್ಲೇಟ್ಸ್ ಅಂತೇಳಿ ಕರಿತೀವಿ. ಒಂದು ಇಂಪಾರ್ಟೆಂಟ್ ಥಿಂಗ್. ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ ರೈಸೋಪೋರಾ. ಇಲ್ಲಿ ಕಾಣಿಸ್ತಿದೆ ನೋಡಿ, ರೈಸೋಪೋರಾ ಅಂದ ಕೂಡಲೇ ದೇ ಆರ್ ಆಲ್ಸೋ ಕಾಲ್ಡ್ ಆರ್ ಕಾಮನ್ಲಿ ಕಾಲ್ಡ್ ಏನಂತ ಕರಿತೀವಿ ಅಂದರೆ ಮ್ಯಾಂಗ್ರೂವ್ ಟ್ರೀಸ್ ಅಂತೇಳಿ ಕರಿತೀವಿ. Rhizopora commonly called mangrove trees, and these rhizopora show the phenomena of vivipary. ವೈವಿಪ್ಯಾರಿ ಕಂಡೀಷನ್ಸ್ ಏನು ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಈಗ ರೈಸೋಪೋರಾ ಅಥವಾ ಮ್ಯಾಂಗ್ರೂವ್ ಟ್ರೀಸ್ ಅಂದ್ಕೊಳ್ಳೆ ನೀವು ಫಸ್ಟ್ ಇಯರ್ಲಿ ನಿಮೆಟೋಫೋರ್ಸ್ ಅಂತೇಳಿ ಕರಿತೀವಿ, ಬ್ರೀದಿಂಗ್ ರೂಟ್ಸ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಸಲೈನ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಮ್ಯಾಂಗ್ರೂವ್ ಪ್ಲಾಂಟೇಶನ್ ಅಬ್ಸರ್ವ್ ಮಾಡ್ತೀವಿ. ಓಕೆ, mangrove plantation, again they show a breathing roots. That breathing roots are considered as a nematophores ಅಂತೇಳಿ ಕರಿತೀವಿ. ನೋಡಿ ಇಂಪಾರ್ಟೆಂಟ್ ಥಿಂಗು, nematophores. That nematophores which is helpful for exchange of gases. ಆಲ್ರೆಡಿ ನೀವು ಫಸ್ಟ್ ಇಯರ್ ಸ್ಟಡಿ ಮಾಡಿದ್ರೆ ವಾಟ್ ಈಸ್ ದಿ ಫಂಕ್ಷನ್ ಆಫ್ nematophores ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತೇಳಿ ಕರಿತೀವಿ. ದಟ್ ಈಸ್ ಆಲ್ಸೋ ಅಡಾಪ್ಟೇಷನ್. ಓಕೆ, ಅದೇ ಥರ ದಿಸ್ ರೈಸೋಪೋರಾ commonly called mangrove trees ಅಂತೇಳಿ ಕರಿತೀವಿ. This rhizopora show the phenomenon of vivipary.
ವೈವಿಪ್ಯಾರಿ ಅಂದ್ಕೂಡಲೇ ಈಗ ಫ್ರೂಟ್ ಇದೆ, ಫ್ರೂಟ್ ಒಳಗೆ ಸೀಡ್ಸ್ ಇರುತ್ತೆ. ಈ ರೈಸೋಪೋರದಲ್ಲಿರುವಂಥ ಇಂಪಾರ್ಟೆಂಟ್ ಫೀಚರ್ಸ್ ಏನಂದರೆ ಆ ಫ್ರೂಟ್ ಒಳಗೆ ಏನು ಸೀಡ್ಸ್ ಇದೆ ದಟ್ ಸೀಡ್ಸ್ ವಿಚ್ ಶೋ ಜರ್ಮಿನೇಷನ್. ಫ್ರೂಟಿನ ಒಳಗಡೆ ಏನಾಗುತ್ತೆ ಜರ್ಮಿನೇಷನ್ ಬಿಗಿನ್ ಮಾಡುತ್ತೆ. ಓಕೆ, ಇಂಪಾರ್ಟೆಂಟ್ ಥಿಂಗು. ಇನ್ಸೈಡ್ ದಿ ಫ್ರೂಟ್ ದೇ ಸ್ಟಾರ್ಟ್ ದರ್ ಜರ್ಮಿನೇಷನ್ ಆ್ಯಂಡ್ ಆಲ್ಸೋ ದೇ ಶೋ ರ್ಯಾಡಿಕಲ್ಸ್. ರ್ಯಾಡಿಕಲ್ಸ್ನ ಏನು ಮಾಡ್ತದೆ ತೋರಿಸಿದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್. ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ ಕಂಡೀಷನಲ್ಲಿ ತಾನು ಸರ್ವೈವ್ ಆಗಲಿಕ್ಕೋಸ್ಕರ ಏನು ಮಾಡ್ತಿದೆ ಈ ಥರದ ಅಡಾಪ್ಟೇಷನ್ನ ತೋರಿಸ್ತದೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ವೈವಿಪ್ಯಾರಿ ಅಂತೇಳಿ ಕರಿತೀವಿ. ಇನ್ಸೈಡ್ ದಿ ಫ್ರೂಟ್, ಓಕೆ, ಇನ್ಸೈಡ್ ದಿ ಫ್ರೂಟ್ ದಿ ಸೀಡ್ ಸ್ಟಾರ್ಟ್ ದೇರ್ ಜರ್ಮಿನೇಷನ್ ಆ್ಯಂಡ್ ಆಲ್ಸೋ ದೆ ಶೋ ರ್ಯಾಡಿಕಲ್ಸ್. ರ್ಯಾಡಿಕಲ್ಸು ಸಹ ಏನಾಗುತ್ತೆ ಇನ್ಸೈಡ್ ದಿ ಫ್ರೂಟ್ಸೇ ಫಾರ್ಮೇಷನ್ ಆಗುತ್ತೆ. ಏನಕ್ಕೋಸ್ಕರ ಅಂದರೆ ಎನ್ವೈರ್ಮೆಂಟಲ್ ಕಂಡೀಷನ್ಸಲ್ಲಿ ಸರ್ವೈವ್ ಆಗಲಿಕ್ಕೋಸ್ಕರ. ದಿಸ್ ಇಸ್ ಅಬೌಟ್ ದಿ ರೈಸೋಪೋರ. ಓಕೆ, ಟೋಟಲಿ ಈಗ ನಾವು ಸ್ಟಡಿ ಮಾಡಿದ್ದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಮಾರ್ಫಾಲಜಿಕಲ್ ಅಡಾಪ್ಟೇಷನಲ್ಲಿ ಯಾವ್ಯಾವ ಎಕ್ಸಾಂಪಲ್ ನೋಡಿದ್ವಿ ಅಂದರೆ, ಒಂದು ಕಾಂಗ್ರೂ ರ್ಯಾಟ್ ಯಾವ ಥರ ಅಡಾಪ್ಟೇಷನ್ನ ಡೆವಲಪ್ ಮಾಡ್ಕೊಂಡಿದೆ. ಸೆಕೆಂಡ್ ಸ್ಟಡಿ ಮಾಡಿದ್ದು ಅಲೆನ್ಸ್ ರೋಲ್. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಅಲೆನ್ಸ್ ರೋಲು ಮ್ಯಾಮಲ್ಸು ಯಾವಾಗ ಕೋಲ್ಡರ್ ಕಂಡೀಷನ್ಸಲ್ಲಿರುತ್ತೆ, ಸ್ಮಾಲರ್ ಇಯರ್ಸು ಮತ್ತು ಲಿಮ್ಸ್ ಇರುತ್ತೆ. ಏನಕ್ಕಂದರೆ ಹೀಟ್ ಲಾಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ಸೆಕೆಂಡ್ ಥಿಂಗು. ಥರ್ಡ್ ಒನ್ ಸ್ಟಡಿ ಮಾಡಿದ್ದು ಯಾವುದು ಅಂದರೆ ದಟ್ ಈಸ್ ಸ್ಟಡಿ ಮಾಡಿದ್ದು ಬ್ಲಬ್ಬರ್. ಓಕೆ, ಫೋರ್ತ್ ಒನ್ನು ಡೆಸರ್ಟ್ ಪ್ಲ್ಯಾಂಟ್ಸಲ್ಲಿ ಯಾವ ಥರ ಅಡಾಪ್ಟೇಷನ್ ಇದೆ, ಒಪನ್ಶಿಯಾ. ನೆಕ್ಸ್ಟು ಸಿಕ್ಸ್ತ್ ಒನ್ ಸ್ಟಡಿ ಮಾಡಿದ್ದು ರೈಸೋಫೋರಾ. ದೀಸ್ ಆರ್ ದಿ ಮಾರ್ಫಾಲಜಿಕಲ್ ಅಡಾಪ್ಟೇಷನ್. ಓಕೆ, ನೆಕ್ಸ್ಟ್ ಅಡಾಪ್ಟೇಷನ್ ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್ ಸೆಕೆಂಡ್ ಅಡಾಪ್ಟೇಷನ್, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಓಕೆ ನೋಡಿ, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಅಂದ್ಕೂಡಲೇ ವೆನ್ ವಿ ಆರ್ ಪ್ರೆಸೆಂಟ್ ಇನ್ ಎನ್ ಸ್ಟ್ರೆಸ್ಫುಲ್ ಕಂಡೀಷನ್, ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ರೆಸ್ಪಾನ್ಸ್ ಏನಾಗಿರುತ್ತೆ ತುಂಬ ಫಾಸ್ಟ್ ಆಗಿರುತ್ತೆ. ನಾವು ಯಾವಾಗ ಸ್ಟ್ರೆಸ್ಫುಲ್ ಕಂಡೀಷನ್ಸಲ್ಲಿ ಇರ್ತೀವಿ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಅಥವಾ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ರೆಸ್ಪಾನ್ಸ್ ಏನಾಗುತ್ತೆ ತುಂಬ ಫಾಸ್ಟರ್ ರೇಟಲ್ಲಿ ಪ್ರೆಸೆಂಟ್ ಇದೆ. ಹಾಗಾದರೆ ಇಲ್ಲಿ ನಾವು ಸ್ಟಡಿ ಮಾಡ್ತಿರುವಂಥ ಎಕ್ಸಾಂಪಲ್ ಯಾವುದು ಅಂದರೆ, ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಆ ಎಕ್ಸಾಂಪಲ್ ನೋಡಿ, ಇಲ್ಲಿರುವಂಥ ಎಕ್ಸಾಂಪಲ್ ಅಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್. ಇದು ಸಹ 1 ಮಾರ್ಕಿಗೆ ಭಾಳ ಇಂಪಾರ್ಟೆಂಟ್. ಆ 2 ಮಾರ್ಕಿಗೆ ಕ್ವಶನ್ನ ಫ್ರೇಮ್ ಮಾಡ್ತಾರೆ. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದರೆ ಏನು ಸಿಂಪ್ಟಮ್ಸ್ ಇರುತ್ತೆ, ಏನು ಅಡಾಪ್ಟೇಷನ್ ಡೆವಲಪ್ ಆಗುತ್ತೆ ಅಂತೇಳಿ. ಓಕೆ, ಇಲ್ಲಿ ನೋಡಿ ಥಿಂಗ್ಸ್ ಅಬ್ಸರ್ವ್ ಮಾಡಿದ್ರೆ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಆರ್ ಅಬ್ಸರ್ವ್ಡ್ ಇನ್ ಸಮ್ ಆರ್ಗ್ಯಾನಿಸಮ್ಸ್. ಕೆಲವೊಂದು ಆರ್ಗ್ಯಾನಿಸಮಲ್ಲಿ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಪ್ರೆಸೆಂಟ್ ಇದೆ ಟು ರೆಸ್ಪಾಂಡ್ ಕ್ವಿಕ್ಲಿ ಟು ಎ ಸ್ಟ್ರೆಸ್ಫುಲ್ ಸಿಚುವೇಶನ್. ನಾನು ಆಗಲೇ ಹೇಳಿದೆ, ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ರೆಸ್ಪಾನ್ಸ್ ಏನಾಗಿರುತ್ತೆ ಯಾವಾಗಲೂ ಕ್ವಿಕ್ ಆಗಿರುತ್ತೆ. ಯಾವ ಥರ ಕ್ವಿಕ್ ಆಗಿರುತ್ತೆ, ಈಗ ಒಂದು ಎಕ್ಸಾಂಪಲ್ ಸ್ಟಡಿ ಮಾಡ್ಬೋದು ನೋಡಿ. ವೆನ್ ವಿ ಆರ್ ಮೂವ್ ಟುವರ್ಡ್ಸ್ ದಿ ಹೈ ಆಲ್ಟಿಟ್ಯೂಡ್ ರೀಜನ್, ಯಾವಾಗ ಹೈ ಎಲಿವೇಶನ್ಸ್ಗೆ ರೀಚ್ ಆಗ್ತೀವಿ, ಹೈ ಆಲ್ಟಿಟ್ಯೂಡ್ ರೀಜನ್ಸ್ಗೆ ಹೋದ ಕೂಡಲೇ ನಾವು ಯಾವುದರಿಂದ ಸಫರ್ ಪಡ್ತೀವಿ ಅಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಂದ ಏನು ಮಾಡ್ತೀವಿ ಸಫರ್ ಪಡ್ತೀವಿ. ಕ್ಲೀನಾಗಿ ಕ್ಯಾಚ್ ಮಾಡ್ಕೊಳ್ಳಿ ಪಾಯಿಂಟ್ ಇಲ್ಲಿ. ವೆನ್ ವಿ ಆರ್ ಮೂವ್ ಟುವರ್ಡ್ಸ್ ದಿ ಹೈಯರ್ ಎಲಿವೇಶನ್ ಆರ್ ಹೈಯರ್ ಆಲ್ಟಿಟ್ಯೂಡ್ ರೀಜನ್ಸಿಗೆ ಹೋಗ್ತಾ ಇದ್ದೀವಿ, ಯಾವಾಗ ಹೈಯರ್ ಆಲ್ಟಿಟ್ಯೂಡ್ ರೀಜನ್ಸಿಗೆ ಹೋಗ್ತಾ ಇದ್ದೀವಿ ನಾವು ಸಫರ್ ಪಡೋದು ಯಾವುದರಿಂದ ಅಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಂದ ಏನು ಮಾಡ್ತೀವಿ ಸಫರ್ ಪಡ್ತೀವಿ. ಯಾವುದು ಆಲ್ಟಿಟ್ಯೂಡ್ ಸಿಕ್ನೆಸ್. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದರೆ ಏನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ, ಯಾವಾಗ ಹೈಯರ್ ಆಲ್ಟಿಟ್ಯೂಡ್ ರೀಜನ್ಸಿಗೆ ಹೋಗ್ತೀವಿ ವಿ ಆರ್ ಸಫರ್ ಫ್ರಮ್ ಯಾವುದಿಂದ ಅಂದರೆ ಫ್ಯಾಟಿಗ್ಯೂ, ನಾಸಿಯಾ, ಹಾರ್ಟ್ ಬೀಟಲ್ಲಿ ಏನಾಗುತ್ತೆ ವೇರಿಯೇಷನ್ಸ್ ಆಗುತ್ತೆ. ಸಿಂಪ್ಟಮ್ಸ್ ಆರ್ ಯಾವಾಗ ಹೈಯರ್ ಆಲ್ಟಿಟ್ಯೂಡ್ ರೀಜನ್ಸಿಗೆ ಹೋಗ್ತೀವಿ ನಾಸಿಯಾ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಫ್ಯಾಟಿಗ್ಯೂ ಆಗಿರ್ಬೋದು, ಹಾರ್ಟ್ ಬೀಟಲ್ಲಿ ಏನಾಗುತ್ತೆ ವೇರಿಯೇಷನ್ ಆಗುತ್ತೆ. ದೀಸ್ ಆರ್ ದಿ ಸಿಂಪ್ಟಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯಾವುದರಲ್ಲಿ ಪ್ರೆಸೆಂಟ್ ಇದೆ ಆಲ್ಟಿಟ್ಯೂಡ್ ಸಿಕ್ನೆಸ್ಸಲ್ಲಿ ಏನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಏನಕ್ಕೆ ಆ ಸಿಂಪ್ಟಮ್ಸ್ ಬರುತ್ತೆ ನಿಮಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಆ ಸಿಂಪ್ಟಮ್ಸ್ ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್ ನೋಡಿ. ಸಿಂಪ್ಟಮ್ಸ್ ನೋಡಿ ಇಲ್ಲಿ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ, ಇಟ್ಸ್ ಸಿಂಪ್ಟಮ್ಸ್ ಇನ್ಕ್ಲೂಡ್ ನಾಸಿಯಾ, ಫ್ಯಾಟಿಗ್ಯೂ ಆ್ಯಂಡ್ ಹಾರ್ಟ್ ಪಾಲ್ಪಿಟೇಷನ್ಸ್. ಬಿಕಾಸ್ ಏನಕ್ಕೆ ಆ ಸಿಂಪ್ಟಮ್ಸ್ ತೋರಿಸ್ತಿದೆ ಹೈಯರ್ ಆಲ್ಟಿಟ್ಯೂಡಿನಲ್ಲಿ ಅಂದರೆ, ಬಿಕಾಸ್ ಹೈ ಆಲ್ಟಿಟ್ಯೂಡ್ there is low atmospheric pressure, low atmospheric pressure ಇರುತ್ತೆ ಆ್ಯಂಡ್ ಆಲ್ಸೋ ಲೆಸ್ ಆಕ್ಸಿಜನ್ ಪ್ರೆಸೆಂಟ್ ಇದೆ. ಯಾವಾಗ ಹೈಯರ್ ಆಲ್ಟಿಟ್ಯೂಡ್ ರೀಜನ್ಸ್ಗೆ ಮೂವ್ ಆಗ್ತಾ ಇದ್ದೀವಿ ಇಲ್ಲಿ ನೋಡಿ, ಅದನ್ನು ಆಗ ನಾವು ಫೇಸ್ ಮಾಡುವಂಥ ಥಿಂಗ್ ಏನು ಅಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್. ಆಲ್ಟಿಟ್ಯೂಡ್ ಸಿಕ್ನೆಸ್ ಏನಕ್ಕೆ ಬರುತ್ತೆ ಅಂದರೆ, ಅಥವಾ ಅದ್ರಲ್ಲಿ ನೋಡುವಂಥ ಸಿಂಪ್ಟಮ್ಸ್ ಏನು ಅಂದರೆ ನಾಸಿಯಾ, ವಾಮಿಟಿಂಗ್, ಫ್ಯಾಟಿಗ್ಯೂ, ಹಾರ್ಟ್ ಪಾಲ್ಪಿಟೇಷನ್ಸ್ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಏನಕ್ಕೆ ಈ ಸಿಂಪ್ಟಮ್ಸ್ ಅಪಿಯರ್ ಆಗ್ತಿದೆ ಹೈ ಆಲ್ಟಿಟ್ಯೂಡಿನಲ್ಲಿ ಅಂದರೆ ಲೋ
ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ, ಒಂದು ಇಂಪಾರ್ಟೆಂಟ್ ಥಿಂಗು. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ ಅಂದರೆ ಲೆಸ್ ಆಕ್ಸಿಜನ್ ಅಥವಾ ಲೋ ಆಕ್ಸಿಜನ್ ಲೆವೆಲ್ನ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದಿಷ್ಟು ಸಿಚುವೇಶನ್ ಇದ್ದಾಗ ನಮ್ಮ ಬಾಡಿಲಿ ಆ ಟೈಮಲ್ಲಿ ಏನಾಗುತ್ತೆ, ಒಂದು ಅಡಾಪ್ಟೇಷನ್ ಡೆವಲಪ್ ಆಗುತ್ತೆ. ಆ ಅಡಾಪ್ಟೇಷನಿಗೆ ನಾವೇನಂತ ಕರಿತೀವಿ ಅಂದರೆ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಯಾವ ಥರ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್ ಅಂತ ನೋಡಿ, ಇಲ್ಲಿ ಗ್ರ್ಯಾಜುವಲಿ ಅಡ್ಜಸ್ಟ್ ಆ್ಯಂಡ್ ಸ್ಟಾಪ್ ಎಕ್ಸ್ಪೀರಿಯನ್ಸಿಂಗ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಆಲ್ಟಿಟ್ಯೂಡ್ ಸಿಕ್ನೆಸ್ನ ಏನು ಮಾಡ್ತಿದ್ವಿ, ಬ್ಯಾಲೆನ್ಸ್ ಮಾಡ್ತಿದ್ವಿ. ಯಾವ ಥರ ಅಂದರೆ ಇನ್ಕ್ರೀಸಿಂಗ್ RBC. ಆ ಟೈಮಲ್ಲಿ ಏನಾಗುತ್ತೆ, ಈ ಥರ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ತಾ ಇದೆ ಅಂದರೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ. ಆ ಟೈಮಲ್ಲಿ ನಮ್ಮ ಬಾಡಿಲಿ ಏನಾಗುತ್ತೆ, RBC ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನೋಡಿ, ಇನ್ಕ್ರೀಸಿಂಗ್ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಡಿಕ್ರೀಸಿಂಗ್ ದಿ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್. ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್ ಏನಾಯಿತು, ಡಿಕ್ರೀಸ್ ಆಯಿತು. ಆ್ಯಂಡ್ ಇನ್ಕ್ರೀಸಿಂಗ್ ಬ್ರೀದಿಂಗ್ ರೇಟ್. ಬ್ರೀದಿಂಗ್ ರೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದಿಷ್ಟು ಅಡಾಪ್ಟೇಷನ್ ಯಾವಾಗ ಡೆವಲಪ್ ಆಗುತ್ತೆ ಅಂದರೆ ಡ್ಯೂರಿಂಗ್ ದಿ ಟೈಮ್ ಆಫ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಇದು ಫಿಸಿಯಾಲಜಿಕಲ್ ಅಡಾಪ್ಟೇಷನ್. ನೀಟಾಗಿ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಫಿಸಿಯಾಲಜಿಕಲ್ ಅಡಾಪ್ಟೇಷನಿಂದ ರೆಸ್ಪಾನ್ಸ್ ಯಾವಾಗಲೂ ಏನಾಗಿರುತ್ತೆ, ಕ್ವಿಕ್ ಆಗಿರುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ನಾವು ನೋಟ್ ಮಾಡ್ತಿರುವಂಥ ಥಿಂಗ್ಸ್ ಏನು ಅಂದರೆ, ಇಲ್ಲಿ ನಾವು ಸ್ಟಡಿ ಮಾಡ್ತಿರೋದು ಆಲ್ಟಿಟ್ಯೂಡ್ ಸಿಕ್ನೆಸ್. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದ ಕೂಡಲೇ ಯಾವಾಗ ಹೈ ಆಲ್ಟಿಟ್ಯೂಡ್ ರೀಜನ್ಸ್ಗೆ ಮೂವ್ ಆಗ್ತೀವಿ, ಹೈ ಆಲ್ಟಿಟ್ಯೂಡ್ ರೀಜನ್ಸ್ಗೆ ಮೂವ್ ಆದ ಕೂಡಲೇ ನಮ್ಮ ಬಾಡಿಲಿ ಏನಾಗುತ್ತೆ, ಆಲ್ಟಿಟ್ಯೂಡ್ ಸಿಕ್ನೆಸ್ ಬಿಗಿನ್ ಆಗುತ್ತೆ. ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂದರೆ ವಾಮಿಟಿಂಗ್, ನಾಸಿಯಾ, ಫ್ಯಾಟಿಗ್ಯೂ, ಹಾರ್ಟ್ ಪಾಲ್ಪಿಟೇಷನ್ಸ್ ಏನಾಗುತ್ತೆ, ಬಿಗಿನ್ ಆಗುತ್ತೆ. ಓಕೆ, ಏನಕ್ಕೆ ಅದೆಲ್ಲ ಬಿಗಿನ್ ಆಗ್ತಿದೆ ಅಂದರೆ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಒಂದು ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡು ಲೋ ಆಕ್ಸಿಜನ್ ಏನಾಗಿರುತ್ತೆ, ಪ್ರೆಸೆಂಟ್ ಇದೆ. ಇದಿಷ್ಟು ಥಿಂಗ್ಸ್ ಇದೆ. ಇದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬಾಡಿಲಿ ಏನಾಗುತ್ತೆ ಅಂದರೆ ಅಡಾಪ್ಟೇಷನ್ ಡೆವಲಪ್ ಆಗುತ್ತೆ. ಯಾವ ಥರ ಅಂದರೆ RBC ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ, ಒಂದು ಇಂಪಾರ್ಟೆಂಟ್ ಥಿಂಗ್. ಬೈಂಡಿಂಗ್ ಅಫಿನಿಟಿ ಆಫ್ ದಿ ಹಿಮೋಗ್ಲೋಬಿನ್ ರಿಡ್ಯೂಸ್ ಆಗುತ್ತೆ. ಡಿಕ್ರೀಸಿಂಗ್ ದಿ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನ್. ಆ್ಯಂಡ್ ಆಲ್ಸೋ ಬ್ರೀದಿಂಗ್ ರೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಆರ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್. ಸೆಕೆಂಡ್ ಅಡಾಪ್ಟೇಷನ್ ಆಯಿತು. ಹಾಗಾದರೆ ಥರ್ಡ್ ಅಡಾಪ್ಟೇಷನ್ ನೋಡೋಣ. ದಿ ಥರ್ಡ್ ಅಡಾಪ್ಟೇಷನ್ ಈಸ್ ಬಿಹೇವಿಯರಲ್ ಅಡಾಪ್ಟೇಷನ್. ಈಗ ಬಿಹೇವಿಯರಲ್ ಅಡಾಪ್ಟೇಷನ್ ಅಂದ್ಕೊಳ್ಳೆ ಪಾಯಿಂಟ್ ಪ್ಲೀಸ್. ಬಿಹೇವಿಯರಲ್ ಮೂಲಕ ಏನು ಮಾಡುತ್ತೆ, ಅಡಾಪ್ಟೇಷನ್ನ ಡೆವಲಪ್ ಮಾಡ್ಕೊಳುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ಕೆಲವೊಂದು ಡಾಕ್ಯುಮೆಂಟ್ರೀಸ್ ವೀಡಿಯೋಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಅನಿಮಲ್ಸ್ ಓರಿಯೆಂಟೆಡ್ ಅಲ್ಲಿ ನಿಮಗೆ ಗೊತ್ತಾಗ್ಬೋದು ಯಾವಾಗ ಎಬೋ ದಿ ಗ್ರೌಂಡ್ ಲೆವೆಲ್ಲು. ಇಲ್ಲಿ ನಾನು ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಎಬೋ ದಿ ಗ್ರೌಂಡ್ ಹೀಟ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಆರ್ಗ್ಯಾನಿಸಮ್ಮು ಆ ಸಾಯಿಲ್ ಒಳಗೆ ಏನಾಗುತ್ತೆ, ಕ್ಲೀನಾಗಿ ಆ ಹೀಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಬಚ್ಚಿಟ್ಕೊಡ್ತಾ ಇರುತ್ತೆ. ಓಕೆ ನೋಡಿ, ಅಲ್ಲಿ ಯಾವ ಥರ ಒಂದು ಬಿಹೇವಿಯರ್ನ ಡೆವಲಪ್ ಮಾಡ್ಕೊಳ್ತಾ ಇದೆ. ಹಾಗಾಗಿ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ ಸಮ್ ಅನಿಮಲ್ಸ್ ಕೇಪಬಲ್ ಆಫ್ ಬುರೋಯಿಂಗ್ ಇನ್ ಟು ದಿ ಸಾಯಿಲ್ ಒಳಗೆ ಬಚ್ಚಿಟ್ಕೊಳ್ಳುತ್ತೆ ಟು ಹೈಡ್ ಆ್ಯಂಡ್ ಎಸ್ಕೇಪ್ ಫ್ರಮ್ ದಿ ಎಬೋ ದಿ ಗ್ರೌಂಡ್ ಹೀಟ್. ಗ್ರೌಂಡ್ ಹೀಟನ್ನ ತಡೆಯೋಕ್ಕಾಗ್ದೇ ಏನು ಮಾಡುತ್ತೆ, ಆ ಸಾಯಿಲ್ ಒಳಗೆ ನೀಟಾಗಿ ಬಚ್ಚಿಟ್ಕೊಂಡಿರುತ್ತೆ. ಯಾವಾಗ ಟೆಂಪ್ರೇಚರ್ ಸ್ವಲ್ಪ ಬ್ಯಾಲೆನ್ಸ್ ಆಯಿತು ಅಂತ ಅನ್ಸ್ಕೊಳ್ಳುತ್ತೆ, ಆಗ ಹೊರಗೆ ಬರುತ್ತೆ. ಈ ಅಡಾಪ್ಟೇಷನ್ ನೋಡಿರ್ತೀರ. ಕೆಲವು ಟೈಮು ಕೆಲವೊಂದು ಅನಿಮಲ್ಸ್ ಏನು ಮಾಡುತ್ತೆ, ಆ ಸಾಯಿಲ್ ಒಳಗೆ ಹೈಡ್ ಆಗಿರುತ್ತೆ. ಅಗೈನ್ ಏನಕ್ಕೋಸ್ಕರ ಅಂದರೆ ಇನ್ನೊಂದು ಆರ್ಗ್ಯಾನಿಸಮ್ನ ಕ್ಯಾಚ್ ಮಾಡೋಕ್ಕೋಸ್ಕರ. ಈ ಥರದ ಅಡಾಪ್ಟೇಷನ್ ಏನಾಗಿರುತ್ತೆ, ಡೆವಲಪ್ ಆಗಿರುತ್ತೆ. ಇದು ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಸಮ್ ಅನಿಮಲ್ಸ್ ಶೋ ಕ್ಯಾಮೋಫ್ಲೇಜ್. ಇಲ್ಲಿ ನಿಮಗೆ 3 ಫೋಟೋಗ್ರಫಿನೂ ಕಾಣಿಸ್ತಿದೆ. ಕ್ಯಾಮೋಫ್ಲೇಜ್ ಅಂದ್ಕೂಡಲೇ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ದಿ ಎಬಿಲಿಟಿ ಆಫ್ ದೆಮ್ ಟು ಬ್ಲೆಂಡ್ ವಿತ್ ಸರೌಂಡಿಂಗ್. ಕ್ಯಾಮೋಫ್ಲೇಜ್ ಅಂದ್ಕೂಡಲೇ ಇಟ್ ಈಸ್ ದಿ ಎಬಿಲಿಟಿ ಆಫ್ ದೆಮ್ ಬ್ಲೆಂಡ್ ವಿತ್ ಸರೌಂಡಿಂಗ್. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಮೋಫ್ಲೇಜ್ ಅಂತೇಳಿ ಕರಿತೀವಿ. ಕ್ಯಾಮೋಫ್ಲೇಜ್ ಅಂದ್ಕೂಡಲೇ ನಮಗೆ ಫಸ್ಟ್ ನೆನಪಾಗೋದು ಚಮೇಲಿಯನ್, ಏನು ಊಸರವಳ್ಳಿ ಅಂತೇಳಿ ಕರಿತೀವಿ. ಯಾವಾಗ ಡೇಂಜರಸ್ ಸಿಚುವೇಶನ್ ಆಗುತ್ತೆ, ತಾನು ಎಸ್ಕೇಪ್ ಆಗಲಿಕ್ಕೋಸ್ಕರ ತನ್ನ ಬಾಡಿಯ ಕಲರೇಷನ್ ಏನು ಮಾಡುತ್ತೆ, ಚೇಂಜ್ ಮಾಡ್ಕೊಳ್ಳುತ್ತೆ. ಫರ್ದರ್ ಸರ್ವೈವಿಲಿಟಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಮೋಫ್ಲೇಜ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಕೆಲವೊಂದು ಆರ್ಗ್ಯಾನಿಸಮು ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ತನ್ನನ್ನು ತಾನು ಜಾಸ್ತಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ಬೇರೆ ಆರ್ಗ್ಯಾನಿಸಮ್ ಬಂದು ಏನು ಮಾಡ್ತಾರೆ, ಕ್ಯಾಚ್ ಮಾಡ್ತಾರೆ, ಫೀಡ್ ಮಾಡ್ತಾರೆ ಅಂತೇಳಿ. ಹಾಗಾಗಿ ಏನು ಮಾಡುತ್ತೆ, ಅಡಾಪ್ಟೇಷನ್ ಡೆವಲಪ್ ಮಾಡ್ಕೊಳ್ಳುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಮೋಫ್ಲೇಜ್ ಅಂತೇಳಿ ಕರಿತೀವಿ. ನೀವು ನೋಡಿರ್ಬೋದು, ಲೀಫಿ ಇನ್ಸೆಕ್ಟ್ನ ನೋಡಿರ್ಬೋದು. ಆ ಲೀಫಿ ಇನ್ಸೆಕ್ಟ್ ಯಾವ ಥರ ಇರುತ್ತಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಲೀಫ್ ಶೇಪು. ಆ ಎಂಟೈರ್ ಗ್ರೀನ್ ಸರ್ಫೇಸಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಆ ಲೀಫಿ ಇನ್ಸೆಕ್ಟ್ ನಿಮಗೆ ಕಾಣಿಸೋದಿಲ್ಲ.
ಯಾಕಂದ್ರೆ ನೋಡಿ ಅಡಾಪ್ಟೇಷನ್ ಯಾವ ಥರ ಡೆವಲಪ್ ಆಗಿದೆ. ಅದೇ ಥರ ಸ್ಟೋನ್ ಫಿಶಸ್ ಅಂತೇಳಿ ಕರಿತೀವಿ. ಸ್ಟೋನ್ ಫಿಶ್ ಯಾವ ಥರ ಅಂದರೆ ಎಂಟೈರ್ ಬಾಟಮ್ ಆಫ್ ದಿ ವಾಟರ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಸ್ಟೋನ್ ಕಲರೇಷನ್ಸ್ ಇರುತ್ತೆ. ಆ ಸ್ಟೋನ್ ಫಿಶಿಂದ ಏನಾಗುತ್ತೆ ಅದೇ ಥರ ಸ್ಟೋನ್ ಕಲರೇಷನ್ಸ್ ಇರುತ್ತೆ. ಆ ಸ್ಟೋನ್ ಕಲರೇಷನ್ಸ್ ಇದ್ದಾಗ ಏನು ಅಪೋನೆಂಟ್ ಇದೆ ಆ ಪ್ರಿಡೇಟರ್ ಅದನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ಓಕೆ, ಈ ಥರದ್ದೇನಾಗುತ್ತೆ ತನ್ನ ಸರ್ವೈಬಿಲಿಟಿಗೋಸ್ಕರ ಅಪೋನೆಂಟ್ ಅಥವಾ ಪ್ರಿಡೇಟರ್ಸಿಂದ ಎಸ್ಕೇಪ್ ಆಗಲಿಕ್ಕೋಸ್ಕರ ಏನು ಮಾಡುತ್ತೆ ಅಡಾಪ್ಟೇಷನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಆರ್ ಸಮ್ ಟೈಮ್ ಡೇಂಜರಸ್ ಸಿಚುವೇಶನ್ ಇದ್ದಾಗ ತನ್ನ ಬಾಡಿ ಕಲರೇಷನ್ನ ಏನು ಮಾಡುತ್ತೆ ಬಾಡಿ ಕಲರೇಷನ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಈ ಥರದ ಅಡಾಪ್ಟೇಷನ್ ಏನು ಮಾಡ್ತೀವಿ ಕೆಲವೊಂದು ಆರ್ಗ್ಯಾನಿಸಮ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಬಿಹೇವಿಯರಲ್ ಅಡಾಪ್ಟೇಷನ್ ಅಂದ್ಕೊಳ್ಳಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ದಿ ಎಬಿಲಿಟಿ ಆಫ್ ದೆಮ್ blend with the surroundings. That one is considered as a camouflage or behavioral adaptation ಅಂತೇಳಿ ಕರಿತೀವಿ. ಓಕೆ, ಟೋಟಲಿ ಇವತ್ತು ನಾವು ಸ್ಟಡಿ ಮಾಡಿದ್ದು ಅಡಾಪ್ಟೇಷನ್ ಅಂತ ಕಾನ್ಸೆಪ್ಟ್. ನೋಡಿ ಆರ್ಗ್ಯಾನಿಸಮು ಎನ್ವೈರ್ನ್ಮೆಂಟಲಿ ಯಾವ ಥರದ ಅಡ್ಜಸ್ಟ್ಮೆಂಟ್ನ ತೋರಿಸಿದೆ ತನ್ನ ಸರ್ವೈಬಿಲಿಟಿಗೋಸ್ಕರ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಟೋಟಲಿ 3 ಟೈಪ್ ಆಫ್ ಅಡಾಪ್ಟೇಷನ್ ಸ್ಟಡಿ ಮಾಡಿದ್ವಿ. ಫಸ್ಟ್ ಒನ್ ಮಾರ್ಫಾಲಜಿಕಲ್ ವಿತ್ ಸಮ್ ಎಕ್ಸಾಂಪಲ್ ಯಾವುದ್ಯಾವುದು ಅಂದರೆ ಕಾಂಗ್ರೂ ರ್ಯಾಟ್, ಫಸ್ಟ್ ಎಕ್ಸಾಂಪಲ್ ಅಲೆನ್ಸ್ ರೋಲ್, ಬ್ಲಬ್ಬರ್, ಡೆಸರ್ಟ್ ಪ್ಲ್ಯಾಂಟ್ಸ್, ಒಪನ್ಶಿಯಾ, ರೈಸೋಪೊರಾ. ಇದಿಷ್ಟು ಎಕ್ಸಾಂಪಲ್ ನೋಡಿದ್ವಿ. ಓಕೆ, ನೆಕ್ಸ್ಟ್ ಅದೇ ಥರ ಫಿಸಿಯಾಲಜಿಕಲ್ ಅಡಾಪ್ಟೇಷನ್ ಬಂದ ಕೂಡಲೇ ಆಲ್ಟಿಟ್ಯೂಡ್ ಸಿಕ್ನೆಸ್. ಏನಕ್ಕೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಬಿಗಿನ್ ಆಗ್ತಾ ಇದೆ? ಏನಕ್ಕೆ ಅಂದರೆ ಹೈಯರ್ ಆಲ್ಟಿಟ್ಯೂಡಿಗೆ ಹೋದ ಕೂಡಲೇ ಅಲ್ಲಿ ಲೋ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ ಆ್ಯಂಡ್ ಆಲ್ಸೋ ಲೋ ಆಕ್ಸಿಜನ್ ಇದೆ. ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಮ್ಮ ಬಾಡಿಲಿ ಏನು ಡೆವಲಪ್ ಆಯಿತು RBC ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಬೈಂಡಿಂಗ್ ಅಫಿನಿಟಿ ಆಫ್ ಹಿಮೋಗ್ಲೋಬಿನು ಡಿಕ್ರೀಸಸ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್. ಥರ್ಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದರೆ ಅಲ್ಲೇನಾಗುತ್ತೆ ಬ್ರೀದಿಂಗ್ ರೇಟು ಇನ್ಕ್ರೀಸ್ ಆಗುತ್ತೆ. ಅದನ್ನು ನಾವು ಅಡಾಪ್ಟೇಷನ್ ಇನ್ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತೇಳಿ ಕರಿತೀವಿ. ಅದೇ ಥರ ಲಾಸ್ಟ್ ಈಗ ಸ್ಟಡಿ ಮಾಡಿದ್ದು ಯಾವುದು ಅಂದರೆ ದಟ್ ಈಸ್ ಬಿಹೇವಿಯರಲ್ ಅಡಾಪ್ಟೇಷನ್. ಬಿಹೇವಿಯರಲ್ ಅಡಾಪ್ಟೇಷನ್ ನಮಗೆ ಮೇಯ್ನಾಗಿ ಬರೋದು ದಟ್ ಈಸ್ ದಿ ಕ್ಯಾಮೋಫ್ಲೇಜ್. ದಿಸ್ ಈಸ್ ಅಬೌಟ್ ದಿ ಟೋಟಲ್ ಅಡಾಪ್ಟೇಷನ್. ಓಕೆ, ಥ್ಯಾಂಕ್ ಯು.